ನೋಡಿ ಗೈಸ್, ನೀವು ಕೇಳ್ತಾನೆ ಇದ್ದೀರಾ ಸರ್, ನೀವು ನಿಮ್ಮ ಫಿಶ್ಗಳಿಗೆ ಯಾವ ಥರ ಫೀಡಿಂಗ್ ಮಾಡ್ತೀರಾ, ಏನೇನು ಫೀಡಿಂಗ್ ಮಾಡ್ತೀರಾ, ನಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ ಅಂದ್ಬಿಟ್ಟು. ನಾವು ನಮ್ಮ ಫಿಶ್ಗಳಿಗೆ ಎವ್ರಿ ಡೇ ನೋಡಿ ಏನೇನು ಫೀಡಿಂಗ್ ಮಾಡ್ತೀವಿ ಅಂದರೆ, ನೋಡಿ ಇದು ಬಂದ್ಬಿಟ್ಟು ಶೇಂಗಾ ಹಿಂಡಿ ಅಂದ್ಬಿಟ್ಟು, ಅಂದರೆ ಕಡಲೆ ಚಕ್ಕೆ ಅಂತಾರೆ ಮತ್ತು ತಿರ್ಗಾ ಕಡಲೆ ಹಿಂಡಿ ಅಂತಾರೆ. ಇದು ಶೇಂಗಾ ಹಿಂಡಿ. ಇದು ಬಂದ್ಬಿಟ್ಟು ಪಾಲಿಸ್ ಲೌಡು ಅಕ್ಕಿ. ಇದನ್ನು ಅಕ್ಕಿ ಮಿಲ್ ಮಾಡ್ತಾರಲ್ವ, ಸೊ ಆ ಶಾಪಲ್ಲೂ ಕೂಡ ಸಿಗುತ್ತೆ. ಇದು ಪಾಲಿಸ್ ಲೌಡ್ ಅಂದ್ಬಿಟ್ಟು. ಇದು ಬೂಸ, ಹಸಿಗೆ ಹಾಕ್ತಾರಲ್ವ ಬೂಸ, ಸೊ ಇದು ಬೂಸ. ಇನ್ನೊಂದು ಬಂದ್ಬಿಟ್ಟು ನಾವು ಆ್ಯಕ್ಚುಲಿ ಸ್ಪೆಷಲಾಗಿ ಹಾಕೋದು ನೋಡಿ, ಇದು ಸ್ಪಾರ್ಕು ಪ್ರೀಮಿಯಮ್ ಫ್ಯಾಟ್ನಿಂಗ್ ಫಿಶ್ ಫೀಡ್ ಅಂದ್ಬಿಟ್ಟು. ಸೊ ಇದನ್ನು ನಾವು ಸ್ಪೆಷಲಾಗಿ ಹಾಕೋದು. ಇದೇನೆಂದರೆ ಮೀನು ಫಾಸ್ಟ್ ಗ್ರೋತಿಂಗ್ ಆಗೋದಕ್ಕೆ ಮತ್ತು ತಿರ್ಗಾ ಎಲ್ಲ ಥರ ಪ್ರೋಟೀನ್ ಇದರಲ್ಲಿ ಇರುತ್ತೆ. ನೋಡಿ ಈ ಥರ ಇರ್ತವೆ ಇವು ಫಿಶ್ ಫೀಡ್. ಇದು ಸೊ ನೋಡಿ ಇವು ಎಲ್ಲ ಥರ ಪ್ರೋಟೀನು ಇದರಲ್ಲಿ ಇರುತ್ತೆ. ಸೊ ಇದನ್ನು ಹಾಕೋದ್ರಿಂದ ಮೀನುಗಳಿಗೆ ಯಾವುದೇ ಪ್ರೋಟೀನು ಕೊರತೆ ಆಗೋದಿಲ್ಲ. ಸೊ ಇವೆಲ್ಲ ಈಸಿಯಾಗಿ ಮೀನುಗಳು ತಿನ್ನೋದ್ರಿಂದ ಸೊ ಮೀನುಗಳಿಗೆ ಬೇಗ ಸೈಜ್ ಬರ್ತವೆ ಮತ್ತು ಫ್ಯಾಟ್ನಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಎಲ್ಲ ಥರ ಪ್ರೋಟೀನ್ ಇರೋದ್ರಿಂದ ಸೊ ನಾನು ಅದಕ್ಕೆ ಇದಿಷ್ಟೂ ಮಿಕ್ಸ್ ಮಾಡಿ ಹಾಕಿದ್ರೆ ಮೀನುಗಳಿಗೆ ಎಲ್ಲ ಥರದ ಆಹಾರವೂ ಸಿಗುತ್ತೆ ಅಂದ್ಬಿಟ್ಟು ನಾನು ಇಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂದರೆ, ನೋಡಿ ಫಸ್ಟು ಈ ಚಕ್ಕೆ ಇದೆಯಲ್ವಾ, ಸೊ ಈ ಚಕ್ಕೆನ ನಮಗೆ ಎಷ್ಟು ಬೇಕಷ್ಟು ನೀರೊಳಗಡೆ ಹಾಕ್ಕೊಂಡು ಫಸ್ಟು ನೆನೆ ಹಾಕೊಂಬಿಡ್ಬೇಕು. ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಇದನ್ನು ನೆನೆ ಹಾಕೊಂಬಿಟ್ರೆ ನಾವು ಇದ್ರ ಜೊತೆಗೆ ಪಾಲಿಸ್ ಲೌಡು, ಅಕ್ಕಿ ತೌಡು ಅಂತಾರೆ, ಅಕ್ಕಿ ತೌಡು ಮತ್ತು ತಿರ್ಗಾ ಬೂಸ, ಇದಿಷ್ಟನ್ನು ಮಾಡಿಕೊಂಡು ಮುದ್ದೆ ಥರ ಮಾಡ್ಕೋಬೇಕು. ನಾವು ಮಾಮೂಲಿ ಮನೇಲಿ ರಾಗಿ ಮುದ್ದೆ ಮಾಡಿದ್ರೆ ಹೆಂಗೆ ಬರುತ್ತೆ ಆ ಥರ ಗಟ್ಟಿಗೆ ಮುದ್ದೆ ಥರ ಮಾಡಿ ಅದನ್ನು ಇದಕ್ಕೆ ಫಿಶ್ ಪಾಂಡ್ಗೆ ಹಾಕಿದ್ರೆ ಸೊ ಮೀನುಗಳು ತಿಂತವೆ. ಇವಾಗ ನಾನು ಪ್ರೋಸೆಸ್ ಮಾಡ್ತೀನಿ ಯಾವ್ಯಾವ ಥರ ಇದನ್ನು ಮುದ್ದೆ ಥರ ಮಾಡಬೇಕು, ಮೀನುಗಳು ಹೆಂಗೆ ತಿಂತವೆ ಅಂತ ಇವಾಗ ನಾನು ನೆಕ್ಸ್ಟು ಹೇಳ್ತೀನಿ ನೋಡಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೋಡಿ ಇದು ಶೇಂಗಾ ಹಿಂಡಿ ಇದೆಯಲ್ವಾ, ಇದು ಶೇಂಗಾ ಹಿಂಡಿನ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು, ಅಂದರೆ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಬಿಟ್ಟು ಇದನ್ನು ನೀರಲ್ಲಿ ಉನಿ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿಬಿಟ್ಟು, ಸೊ ಮೀನುಗಳು ಸಣ್ಣ ಮರಿ ಇರ್ತಾವಲ್ವಾ, ಆವಾಗ ಪೇಸ್ಟ್ಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಮತ್ತು ಚೆನ್ನಾಗಿ ತಿಂತವೆ. ಫೀಡಿಂಗ್ ಕೂಡ ಚೆನ್ನಾಗಿ ತಗೋತವೆ ಇವಾಗ ಫಿಶ್ಶು ಸಣ್ಣ ಮರಿಗಳು. ಸೊ ತುಂಬ ಚೆನ್ನಾಗಿ ಗ್ರೋತಿಂಗ್ ಕೂಡ ಆಗುತ್ತೆ. ಸೊ ಸಣ್ಣ ಮೀನು ಮರಿಗಳಿಗೆಲ್ಲ ಇದನ್ನು ಶೇಂಗಾ ಹಿಂಡಿನ ಹಾಕ್ಬೋದು. ನೋಡಿ ಅದು ಮಿಶ್ರಣ ಹೆಂಗೆ ಮಾಡೋದು ಅಂದರೆ, ಇವಾಗ ನಾವು ಇಲ್ಲಿ ಹಾಕಿದ್ದೀವಲ್ವ ಶೇಂಗಾ ಹಿಂಡಿ. ಸೊ ಶೇಂಗಾ ಹಿಂಡಿ ನೀಟಾಗೆಲ್ಲ ನೆಂದು ಪೇಸ್ಟ್ ಥರ ಆದಮೇಲೆ ಇದು ನಿಮ್ಗೆ ಎಷ್ಟು ಬೇಕಷ್ಟು, ನಾವು ಆ್ಯಕ್ಚುಲಿ ಮಾರ್ನಿಂಗ್ ಹೊತ್ತು ಇದ್ರ ತುಂಬ ಹಾಕ್ತೀವಿ. ಈ ಬಕೆಟ್ ಏನಿದೆ, ಈ ಬಕೆಟ್ ತುಂಬ ಹಾಕ್ತೀವಿ ನಾವು. ಆ್ಯಕ್ಚುಲಿ ಇಷ್ಟು ನೋಡಿ, ಇಷ್ಟು ದೊಡ್ಡ ಬಕೆಟ್ ಅದು, ಆ ಬಕೆಟ್ ತುಂಬ ಹಾಕ್ತೀವಿ ನಾವು. ಸೊ ಇವಾಗ ಜಸ್ಟು ನಿಮ್ಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈವ್ನಿಂಗ್ ನಾವು 2 ಟೈಮ್ಸ್ ಹಾಕೋದು, ಬೆಳಿಗ್ಗೆ ಮತ್ತು ಈವ್ನಿಂಗು. ಸೊ ಈವ್ನಿಂಗು ನಾವು ಸ್ವಲ್ಪ ಕಮ್ಮಿನೇ ಹಾಕ್ತೀವಿ, ಮಾರ್ನಿಂಗ್ ಮಾತ್ರ ಜಾಸ್ತಿ ಹಾಕ್ತೀವಿ. ನೋಡಿ ಇವಾಗ ಇದು ಪಾಲಿಸ್ ಲೌಡನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಹಾಕ್ಕೊಂಡು ಎಷ್ಟು ಬೇಕಷ್ಟು, ಮತ್ತು ತಿರ್ಗಾ ಇದು ಬೂಸನೂ ಎಷ್ಟು ಬೇಕಷ್ಟು ಹಾಕ್ಕೋಬೇಕು ಇದಕ್ಕೆ. ಇದನ್ನು ಎಷ್ಟು ಬೇಕಷ್ಟು ಹಾಕ್ಕೊಂಡು, ಮತ್ತು ಇದೆಯಲ್ವ, ಇದು ಯಾವುದು ಸ್ಪಾರ್ಕು ಪ್ರೀಮಿಯಮ್ ಫ್ಯಾಟ್ನಿಂಗ್ ಫಿಶ್ ಫೀಡು, ಇದೂ ಅಷ್ಟೇ. ನಾವು ಇದೂ ಎಷ್ಟು ಬೇಕಷ್ಟು ನಾವು ಆ್ಯಕ್ಚುಲಿ ಇದನ್ನು ಸಪ್ರೇಟು ಹಾಕ್ಬೋದು. ನೋಡಿ ಇದೆಯಲ್ವ, ಇದನ್ನು ನಾವು ಸಪ್ರೇಟು ಕೂಡ ಹಾಕ್ಬೋದು. ಹಿಂಗೇನೇನೆ ಡೈರೆಕ್ಟಾಗಿ ನಾವು ಇದನ್ನು ಸಪ್ರೇಟ್ ಏನು ಹಾಕಲ್ಲ, ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ. ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಸೊ ನೀಟಾಗಿ ಮುದ್ದೆ ಕಟ್ಬಿಟ್ಟು ಇದನ್ನು ಬನ್ನಿ ತೋರಿಸ್ತೀನಿ ಇದನ್ನು ಯಾವ ಥರ ಮುದ್ದೆ ಕಟ್ಕೊಳ್ಳೋದು ಅಂದ್ಬಿಟ್ಟು. ನೋಡಿ ಈ ಥರ ಇರುತ್ತೆ. ಇದನ್ನು ನೀಟಾಗಿ ಹಿಂಗೆ ಮಿಶ್ರಣ ಮಾಡ್ಕೋಬೇಕು. ಇದನ್ನು ಮಾಮೂಲಿ ಹಸಿಗೆ ನಾವು ಹಿಂಡಿ ಕಲಸಿ ಮಾಡಿರ್ತೀವಲ್ಲ, ಅದನ್ನು ನೀಟಾಗಿ ಚೆನ್ನಾಗಿ 3 ಮಿಶ್ರಣ ಮಾಡಿಕೊಂಡ್ರೆ ಮುದ್ದೆ ಥರ ಬರುತ್ತೆ. ಇದು ಚೆನ್ನಾಗಿ ಕಲಿಸ್ಬೇಕು. ಇನ್ನು ನೋಡಿ ಈ ಥರ ಮುದ್ದೆ ಥರ ಬರುತ್ತೆ ಹಿಂಗೆ. ಸೊ ಇದನ್ನು ನಾವು ಫಿಶ್ ಪಾಂಡ್ಗೆ ಹಾಕೋದು. ಸೊ ಇವಾಗ ನಾನು ತೋರಿಸ್ತೀನಿ, ಅಲ್ಲೇ ಫಿಶ್ ಪಾಂಡ್ಗೆ ಹೋಗ್ಬಿಟ್ಟು ನೀಟಾಗಿ ಇದನ್ನು ಕಲಿಸ್ಕೊಂಡು ಯಾವ ಥರ ಫಿಶ್ಗಳಿಗೆ ಫೀಡಿಂಗ್ ಮಾಡೋದು ಮತ್ತು ತಿರ್ಗಾ ಅವು ಯಾವ ಥರ ತಿಂತವೆ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಇವಾಗ.
ನೋಡಿ ಈ ಥರ ಗಟ್ಟಿಗೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ. ನೀವು ಎತ್ಕೊಂಡು ನೋಡಿ ಈ ಥರ ಮುದ್ದೆ ಮಾಡ್ಕೋಬೋದು. ನೋಡಿ ನೀಟಾಗಿ ಅದ ಬಂದೈತಿ. ಇವಾಗ ಈ ಥರ ಮುದ್ದೆ ಮಾಡಿಕೊಂಡು ಸೊ ಈ ಮುದ್ದೆನ ಫಿಶ್ ಪಾಂಡ್ಗೆ ಹಾಕಿದ್ರೆ ಚೆನ್ನಾಗಿ ಫಿಶ್ಗಳು ತಿಂತವೆ. ಬನ್ನಿ ಇವಾಗ ನೋಡೋಣ. ನೋಡಿ ಗೈಸ್, ಈ ಥರ ಇದನ್ನು ಉಂಡೆ ಮಾಡಿ ನೋಡಿ ಈ ಥರ ಒಳಗಡೆ ಕೆಸಿದ್ರೆ ಹಿಂಗೆ ಅವು ತಿಂತವೆ. ಸೊ ಎಲ್ಲ ಥರ ಸಣ್ಣ ಮರಿಯಿಂದ ಹಿಡಿದು ಸೊ ಎಲ್ಲ ಥರ ಫಿಶ್ಗೂ ಕೂಡ ಅವಕ್ಕೆ ಊಟಗಳು ಸಿಗುತ್ತೆ. ನೋಡಿ ಈ ಥರ ನೋಡಿ. ಆ್ಯಕ್ಚುಲಿ ಲಾಸ್ಟ್ ಟೈಮು ನೀರು ಜಾಸ್ತಿ ಫುಲ್ ಗ್ರೀನಿಶ್ ಆಗಿಬಿಟ್ಟಿತ್ತು. ಈ ಸತಿ ಸ್ವಲ್ಪ ಲೈಟಾಗಿ ತಿಳಿ ಆಗಿದೆ. ನಾವು 3 ಹತ್ರ ಹಾಕ್ತೀವಿ ಫಿಶ್ ಫುಡ್ಡು. ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಸತಿ ಒಂದು ಹತ್ರ, ಮತ್ತು ನೋಡಿ ಇಲ್ಲಿ ಮಧ್ಯದಲ್ಲಿ ಒಂದು ಹತ್ರ, ಮತ್ತು ಕೊನೆಯಲ್ಲಿ ಒಂದು ಹತ್ರ, 3 ಹತ್ರ ಹಾಕ್ತೀವಿ. ಸೊ ಮೀನುಗಳು 100% ಬಂದು ತಿಂತವೆ. ಇವಾಗೆಲ್ಲ ಈವ್ನಿಂಗ್ ಸಾಯಂಕಾಲ ಅಲ್ವಾ, ಸೊ ಎಲ್ಲ ನೀರು ಕೂಡ ಫುಲ್ ಕೂಲಾಗಿರುತ್ತೆ. ಮೇಲ್ಗಡೆ ಬರ್ತವೆ ಆಟಾಡೋಕ್ಕೆ. ಸೊ ಆಟಾಡೋಕ್ಕೆ ಬಂದಾಗ ತಿಂತವೆ. ನೋಡಿ ನಮ್ಮ ಫಿಶ್ ಪಾಂಡ್ ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು. ನೋಡಿ ಅಲ್ಲಿಂದ ಹಿಡಿದು ಎಂಡಿಂಗ್ ಅಲ್ಲಿವರೆಗೂ ಇದೆ. ನೋಡಿ ಇಷ್ಟು ದೊಡ್ಡದಿದೆ ನಮ್ಮದು ಫಿಶ್ ಪಾಂಡು. ಮತ್ತು ಇದ್ರ ಜೊತೆಗೆ ನೀವೇನಾದರೂ ನುಗ್ಗೆ ಸೊಪ್ಪು ಬೆಳೆದಿದ್ದೀರ ಅಂದರೆ ನುಗ್ಗೆ ಸೊಪ್ಪನ್ನು ಕೂಡ ಇವಕ್ಕೆ ಹಾಕ್ಬೋದು. ಒಳ್ಳೆ ಪ್ರೋಟೀನ್ ಅದೂ ಕೂಡ. ಮತ್ತು ಬಾಳೆ ಸೊಪ್ಪು ಇತ್ತಂದರೆ ಬಾಳೆ ಸೊಪ್ಪು ಹಾಕ್ಬೋದು. ಮತ್ತು ಪಾಲಕ್ಕು, ನಾವು ಮನುಷ್ಯರು ಯಾವ್ಯಾವ ಥರ ಸೊಪ್ಪುಗಳೆಲ್ಲ ತಿಂತವ್ರೆ ಆ ಥರ ಸೊಪ್ಪುಗಳಲ್ಲೂ ನೀವು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿದ್ರೆ ಫಿಶ್ ಪಾಂಡ್ಗೆ 100% ಮೀನುಗಳು ತಿಂತವೆ. ಗ್ರೀನು ಕೂಡ, ಹಸ್ರೂ ಕೂಡ ಜಾಸ್ತಿ ತಿಂತವೆ ಮೀನುಗಳು. ಸೊ ಅದರಿಂದ ನೀವು ಹಸ್ರೂ ಕೂಡ ಹಾಕ್ಬೋದು. ಗ್ರೀನ್ ಹಾಕೋದ್ರಿಂದ ಮೀನುಗಳಿಗೆ ಅದರ ಹೈ ಪ್ರೋಟೀನ್ ಇರೋದ್ರಿಂದ ತುಂಬ ಬೇಗ ಫಾಸ್ಟ್ ಗ್ರೋತಿಂಗ್ ಆಯ್ತವೆ. ಸೊ ನೀವು ಆ ಥರನೂ ಕೂಡ ನೀವು ಫೀಡಿಂಗ್ನ ಮೇಂಟೈನ್ ಮಾಡ್ಬೋದು. ಸೊ ನೋಡಿ ಗೈಸ್, ಈ ಥರ ತಿಂದ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಇರ್ತವೆ ಮೀನುಗಳು. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಅದರಲ್ಲಿ ನಮ್ಮದು ಫುಲ್ಲು ಡೀಟೇಲ್ ವಿಡಿಯೋ ಇರುತ್ತೆ. ಮತ್ತು ನಮ್ಮದು ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.